ಜೀವನದಲ್ಲಿ ಸೋಲು ಒಮ್ಮೆ ತೊಂದರೆ ಕೊಟ್ಟರೂ ಪ್ರಯತ್ನ ಎಂದೂ ಕೈಬಿಡಬಾರದು. ಒಂದು ಊರಿನಲ್ಲಿ ರಾಮಪ್ಪ ಎಂಬ ಒಬ್ಬ ಶ್ರದ್ಧಾವಂತ ಪರಿಶ್ರಮಿ ವ್ಯಕ್ತಿ ಇದ್ದನು. ಅವನಿಗೆ ವಿಠಲ್ ಎಂಬ ತನ್ನ ಪ್ರೀತಿಯ ಮಗನ ಮೇಲೆ ತುಂಬಾ ಹೆಮ್ಮೆ ಇತ್ತು. ವಿಠಲ್ ಬುದ್ಧಿವಂತನಾಗಿದ್ದ, ಆದರೆ ಹಲವು ಬಾರಿ ಆತನಿಗೆ ಪ್ರಯತ್ನ ಮಾಡುವ ಮೂಲಕ ಯಶಸ್ಸು ಸಿಗಬೇಕು ಎಂಬುದರ ಬಗ್ಗೆ ಸಂಶಯವಾಗುತ್ತಿತ್ತು. ಒಮ್ಮೆ ವಿಠಲ್ ತನ್ನ ಕಾಲೇಜು ಅಧ್ಯಯನದಲ್ಲಿ ಚೆನ್ನಾಗಿ ಓದದೆ, ಫಲಿತಾಂಶದಲ್ಲಿ ತೃಪ್ತನಾಗದೆ ಮನನೊಂದು ಕುಳಿತ. ಅವನಿಗೆ ಅನೇಕ ಆಲೋಚನೆಗಳು ಬಂದು, ನಾನು ಇದರಲ್ಲಿ ಯಶಸ್ವಿಯಾಗಲ್ಲ, ಇದು ನನಗೆ ಅಸಾಧ್ಯ ಎಂಬ ಭಾವನೆ ಅವನ ಮನಸ್ಸಿನಲ್ಲಿತ್ತು. ತಂದೆ ರಾಮಪ್ಪ ಇದನ್ನು ನೋಡಿ ಏನು ಹೇಳದೆ ಹೊರಗೆ ಹೋಗಿ ಒಂದು ಜೋಳದ ಬೀಜವನ್ನು ತಂದು ವಿಠಲ್ಗೆ ಬಿಟ್ಟ. ಇದು ಏನಪ್ಪ ಎಂಬ ಕುತೂಹಲದಿಂದ ವಿಠಲ್ ಕೇಳಿದ. ಇದು ಜೋಳದ ಬೀಜ ಮಗ. ಒಂದು ಸಣ್ಣ ಬೀಜ, ಅದನ್ನ ಕಳೆದುಕೊಳ್ಳೋದು ತುಂಬಾ ಸುಲಭ. ಆದರೆ ನೆಟ್ಟ ಮೇಲೆ ಕಾಲಜೊತೆಗೆ ಬೆಳೆದರೆ ಅದು ಸಾವಿರಾರು ಜೋಳಕಾಳುಗಳನ್ನು ಕೊಡುವುದು, ರಾಮಪ್ಪ ಹೇಳಿದ. ನಾನು ಏನು ಅರ್ಥ ಮಾಡ್ಕೊಳ್ತಿಲ್ಲ ತಾತ. ವಿಠಲ್ ಅವನ ಮೇಲೆ ಗಾಳಿಯನ್ನು ಹೊಡೆದ. ಮಗ, ಈ ಬೀಜ ಹಾಗೆ ನೀನು ಏನಾದರೂ ಸಾಧಿಸೋದು ಒಂದು ದಿನದಲ್ಲಿ ಆಗಲ್ಲ. ಸೋಲು ಅರ್ಥಾಗುವ ಹಂತ ಮಾತ್ರ. ಸೋತು ಬಿಟ್ಟರೆ ನಿನ್ನ ವ್ಯಕ್ತಿತ್ವ ಕೂಡ ಸೋತಂತಾಗತ್ತೆ. ಆದರೆ ಪ್ರಯತ್ನ ಮುಂದುವರಿಸಿದರೆ ನಿನ್ನಲ್ಲಿ ಆಗಬೇಕಾದ ಬದಲಾವಣೆ ಇರುತ್ತದೆ. ವಿಠಲ್ ತನ್ನ ತಂದೆಯ ಮಾತುಗಳನ್ನು ಆಳವಾಗಿ ಆಲಿಸಿದ. ಅವನ ಮನಸ್ಸಿನಲ್ಲಿ ಪಾವನವಾದ ಕ್ರಾಂತಿ ನಡೆಯಿತು. ನಾನು ಜೋಳದ ಬೀಜದಂತೆಯೇ ಎಂದು ಅವನಿಗೆ ಹೊಳೆದಿತು. ಆ ದಿನದಿಂದ ವಿಠಲ್ ಎಲ್ಲ ರೀತಿ ಶ್ರಮಪಟ್ಟು ಕೆಲಸ ಮಾಡಲು ಪ್ರಾರಂಭಿಸಿದ. ಅವನು ತನ್ನ ಕೋರ್ಸ್ನಲ್ಲಿ ಉತ್ತಮ ಅಂಕಗಳನ್ನು ಪಡೆದು ತನ್ನ ಊರಿನಲ್ಲಿಯೇ ಜನ ಮೆಚ್ಚುವಂತಹ ವ್ಯಕ್ತಿಯಾಗಿ ಬೆಳೆದ. ಈಗ ವಿಠಲ್ ಎಲ್ಲಾದರೂ ಹೋಗಲು ಪೂರ್ವಸಿದ್ಧತೆಗೆ ತನ್ನ ತಂದೆಯ ಸಂದೇಶವನ್ನು ಎದೆಗೆ ಹಚ್ಚಿಕೊಳ್ಳುತ್ತಿದ್ದನು. ಪ್ರಯತ್ನ ಎಲ್ಲಕ್ಕಿಂತ ಮುಖ್ಯ. ಯಶಸ್ಸು ದಿನಕ್ಕೊಂದು ಬೀಜದಂತೆ ಬೆಳೆಸಬೇಕು. ಈ ಕತೆ ನಮಗೆ ತಿಳಿಸುತ್ತದೆಕೆಂದರೆ, ಜೀವನದಲ್ಲಿ ಸೋಲು ಒಮ್ಮೆ ತೊಂದರೆ ಕೊಟ್ಟರೂ ಹೋದರೆ ಪ್ರಯತ್ನ ಎಂದೂ ಕೈಬಿಡಬಾರದು. ವಿಠಲ್ ತನ್ನ ಶಿಕ್ಷಣವನ್ನು ಮುಗಿಸಿ ಉತ್ತಮ ಉದ್ಯೋಗವೊಂದನ್ನು ಹೊಂದಿದ. ಆದರೆ ಸಾಧನೆಯ ಹಾದಿಯಲ್ಲಿ ಇನ್ನೂ ದೊಡ್ಡ ದೊಡ್ಡ ಸವಾಲುಗಳು ಎದುರಾಗಬೇಕಿದ್ದವು. ಅವನಿಗೆ ಕೆಲಸದಲ್ಲಿ ಹಿತೈಷಿಗಳೊಂದಿಗೆ ಪೈಪೋಟಿ, ಪ್ರಾಜೆಕ್ಟುಗಳ ಅವಧಿಗಳನ್ನು ಪೂರೈಸುವ ಒತ್ತಡ ಮತ್ತು ವೈಯಕ್ತಿಕ ಜೀವನದ ತಲೆನೋವುಗಳು ಅವನನ್ನು ಮಂಕು ಮಾಡುತ್ತಿದ್ದವು. ಒಂದು ದಿನ ವಿಠಲ್ ತೀವ್ರ ಅಸಮಾಧಾನದಿಂದ ಮನೆಗೆ ವಾಪಸ್ ಬಂದ. ಅಪ್ಪ ರಾಮಪ್ಪ ತಕ್ಷಣವೇ ಅವನ ಮನಸ್ಥಿತಿಯನ್ನು ಮನಗಂಡ. ಏನಾಯ್ತು ಮಗ, ಏನು ಕಾಡುತ್ತೆ ಎಂಬಾತನು ಹಿತೆಯಿಂದ ಕೇಳಿದ. ವಿಠಲ್ ಅತಿಹೊಂದೆ ಮಾತು ಆಡದೆ, ಅಪ್ಪ, ಎಷ್ಟೇ ಪ್ರಯತ್ನ ಮಾಡಿದರೂ ನಾನು ನನ್ನ ಕೆಲಸದಲ್ಲಿ ತೃಪ್ತನಾಗಿಲ್ಲ. ಯಾವತ್ತೂ ನನ್ನ ನಿರೀಕ್ಷೆಗಳಿಗಿಂತ ಕಡಿಮೆ ಫಲಿತಾಂಶ ಬರುತ್ತಿದೆ. ನಾನು ಯಾವಾಗಲೂ ಸೋಲುತ್ತಿರುವಂತೆ ಕಾಣಿಸುತ್ತಿದೆ ಎಂದು ನೊಂದ ಕಣ್ಣೀರನ್ನು ಕಡಿಮೆಗೊಳಿಸಲು ಪ್ರಯತ್ನಿಸುತ್ತಾ ಹೇಳಿದ. ರಾಮಪ್ಪ ಶಾಂತವಾಗಿ ಅವನ ಮಗನಿಗೆ ತಲೆ ತಟ್ಟಿದ. ಮಗ, ನೆನಪಿದೆಯಾ ಜೋಳದ ಬೀಜದ ಕಥೆ? ಅದರ ಮೊದಲ ಬೆಳವಣಿಗೆಯ ಕಾಲದಲ್ಲಿ ಅದು ನೆಲದ ಕೆಳಗೆ ಸಾಕಷ್ಟು ಶ್ರಮ ಹಾಕುತ್ತದೆ. ಹುಟ್ಟುವ ಮೊದಲು ಅವನ ಶಕ್ತಿಯೇ ನೀರು ಹೀರಲು, ಬೇರುರೂಟ್ಸ್ ಬೆಳೆಸಲು. ಈಗ ನೀನು ಕೂಡ ಅದೇ ಹಂತದಲ್ಲಿ ಇದ್ದೀಯಾ? ಹಿನ್ನಡೆಯಾಗಿದೆ ಎಂದರೆ ಅದು ನಿನ್ನ ಬೆಳವಣಿಗೆಯ ಒಂದು ಭಾಗ ಎಂದು ಹೇಳಿದ. ವಿಠಲ್ ಕುತೂಹಲದಿಂದ ಕೇಳಿದ. ಆದರೆ ಅಪ್ಪ, ನಾನು ಯಾವಾಗ ನನ್ನ ಫಲವನ್ನು ಕಾಣುತ್ತೇನೆ? ಫಲವನ್ನು ನೋಡುವ ಮೊದಲು ಆ ತಾಳ್ಮೆ ಮತ್ತು ಶ್ರಮ ನಿನ್ನ ಬೆಳವಣಿಗೆಗೆ ಎಷ್ಟು ಮುಖ್ಯ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು ವಿಠಲ್. ಯಶಸ್ಸು ಒಂದು ದಿನ ಅಚಾನಕ್ ನಿನ್ನ ಮುಂಭಾಗಕ್ಕೆ ಬರುವುದಿಲ್ಲ. ಅದು ಹಾದಿಯಲ್ಲಿ ಬರುವ ನಿನ್ನ ಬದಲಾಗುವ ಶ್ರದ್ಧೆ, ಶ್ರಮ ಮತ್ತು ಸಂಕಲ್ಪದ ಪ್ರತಿಫಲ. ಆ ಮಾತುಗಳು ವಿಠಲ್ಗೆ ಆಳವಾದ ಪ್ರೇರಣೆ ನೀಡಿದವು. ಅವನು ಮತ್ತೆ ಕಾರ್ಯದಲ್ಲಿ ಮುಂದು ಸಾಗಿದನು. ಆದರೆ ಈ ಬಾರಿ ಬಲವಾದ ಸಂಕಲ್ಪ ಮತ್ತು ಮನಸ್ಸಿನ ಶಾಂತಿಯೊಂದಿಗೆ ಕಾಲ ಹಾದು ಹೋಯಿತು. ವಿಠಲ್ ತನ್ನ ಶ್ರಮದಿಂದ ಅವನ ಸಂಸ್ಥೆಯಲ್ಲಿ ಮುಖ್ಯಸ್ಥನಾಗಿ ಬದಲಾಗಿದೆ. ಒಂದು ದಿನ ಅವನ ಹೆಸರು ದೇಶಾದ್ಯಂತ ಮೊಳಗಿದಾಗ ಜನರು ಅವನ ಶ್ರದ್ಧೆ, ಶ್ರಮ ಮತ್ತು ಸಂಕಲ್ಪದ ಕುರಿತಾಗಿ ಮಾತನಾಡುತ್ತಿದ್ದರು. ತಂದೆ ರಾಮಪ್ಪನಿಗೆ ಪ್ರೀತಿ ತುಂಬಿ ಬಂದಿತು. ನಿನ್ನ ಶ್ರದ್ಧೆಯಿಂದ ನೀನು ಎಷ್ಟು ದೊಡ್ಡ ಸಾಧನೆ ಮಾಡಿದ್ದೀಯಾ? ಆದರೆ ಸವಾಲುಗಳು ಬಂದಾಗಲೂ ಶ್ರದ್ಧೆಯನ್ನು ಕೈಬಿಡದೆ ಮುಂದೆ ಹೋಗುವುದು ನಿಜವಾದ ಯಶಸ್ಸು ಎಂದು ಹಾಸನೆಯಲ್ಲಿ ಹೇಳಿದ. ಈ ಭಾಗವು ನಮಗೆ ತಿಳಿಸುತ್ತದೆಕೆಂದರೆ, ಯಶಸ್ಸು ತಕ್ಷಣ ಬರುವುದಿಲ್ಲ. ಅದು ಶ್ರದ್ಧೆ, ಶ್ರಮ ಮತ್ತು ಹಾದಿಯ ಮೇಲೆ ತಾಳ್ಮೆಯಿಂದ ಸಾಗಿದವರಿಗೆ ಮಾತ್ರ ದೊರೆಯುತ್ತದೆ.